ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಫ್ರೈಡೇ, ಟೈಮು ಆಲ್ಮೋಸ್ಟ್ 11:45. ಇವತ್ತು ಸ್ವಲ್ಪ ವ್ಲಾಗ್ ಡಿಫ್ರೆಂಟು. ಇವತ್ತು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಇಷ್ಟೊಂದು ದಿನಗಳಾದಮೇಲೆ ಹೋಗ್ತಾ ಇದ್ದೀನಿ ಆಫೀಸ್ಗೆ. ಆಫೀಸಲ್ಲಿ ಏನು ಕೆಲಸ ಇಲ್ಲ, ಒಂದು ಹಾಫ್ ಆನ್ ಅವರ್ ಕೆಲಸ ಅಷ್ಟೇ. ಲಾಗಿನ್ ಸ್ವಲ್ಪ ಇಶ್ಯೂ ಆಗಿದೆ, ಡಾಕ್ಯುಮೆಂಟ್ ಸ್ವಲ್ಪ ಡೌನ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಹಂಗಾಗಿ ಅದನ್ನ ಹೋಗಿ ಅದನ್ನು ರೆಕ್ಟಿಫೈ ಮಾಡ್ಸ್ಕೊಂಡು ವಾಪಸ್ ಬರೋದಷ್ಟೇ. ಒಂದು ಅರ್ಧ ಗಂಟೆ ಕೆಲಸ. ಸೊ ಈಗ ಮನೆ ಹತ್ರ ಟೆಕ್ ಪಾರ್ಕಿಗೆ ಹೋಗ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಲೇಟಾಗೆ ಹೊರಟೆ, ಬೇಕಂತ ಟ್ರಾಫಿಕ್ ಇರುತ್ತಲ್ಲ, ಎಲ್ಲ ಅವಾಯ್ಡ್ ಆಗ್ಬಿಡುತ್ತೆ ಲೇಟಾಗಿ ಹೊರಟ್ರೆ. ನೀವು 9:15, 9:30, 10 o'clockವರೆಗೂ ಫುಲ್ ಟ್ರಾಫಿಕ್ ಇರುತ್ತೆ. ಅದಕ್ಕೆ ಆರಾಮಾಗಿ ತಿನ್ಕೊಂಡು ಆರಾಮಾಗಿ ಏನು ಟೆನ್ಷನ್ ಇದ್ದಲ್ಲ ಆರಾಮಾಗಿ ಹೊರಟಿದ್ದೀನಿ. ಅದು ಮುಂದ್ಗಡೆ ಈ ರೋಡಲ್ಲಿ ಹೋದರೆ ಮುಂದ್ಗಡೆ ಬೆಲ್ ರೋಡ್ ಹತ್ರ ಫುಲ್ ಜಾಮ್ ಆಗ್ಬಿಟ್ಟಿರೋದು ಗುರು. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿಬಿಡ್ತೀನಿ. ಇದರಲ್ಲಿ ಸ್ವಲ್ಪ ಇಲ್ಲಿ ಕಂಜೆಷನ್ ಅಷ್ಟೇ. ಒಂದು ಸತಿ ಅಲ್ಲಿ ಇದತ್ರ ಹೋದ್ಮೇಲೆ ಫುಲ್ ಫ್ರೀ ಆಗ್ಬಿಡುತ್ತೆ. ಆಮೇಲೆ 2 ಕಿಲೋಮೀಟ್ರೇನೋ ಸೇವ್ ಆಗುತ್ತಿದ್ದು. ಅವಾಗ ದಿವಸ ಬರ್ತಾ ಇದ್ನಲ್ಲ ಆಫೀಸಿಗೆ, ಕ್ಯಾಲ್ಕುಲೇಟ್ ಮಾಡಿದ್ದೆ, 2 ಕಿಲೋಮೀಟ್ರ್ ಸೇವ್ ಆಗೋದು ಗುರು ಇದು ಹೆಬ್ಬಾಳ್ಗೆ. ಓಕೆ, ಈ ರೋಡಲ್ಲಿ ಟ್ರಕ್ಗಳು ತುಂಬ ಬರ್ತವೆ. ಟ್ರಕ್ಗಳಿಂದನೇ ಟ್ರಾಫಿಕ್ ಆಗೋದು ಈ ರೋಡಲ್ಲಿ. ಫುಲ್ ಲೋಡೆಡ್ ಟ್ರಕ್ಗಳು ಬರ್ತವೆ ಸಿಟಿ ಎಕ್ಸಿಟ್ ಮಾಡೋವೆಲ್ಲ. ಆಮೇಲೆ ಮುಂದೆ ಒಂದು ಫ್ಲೈಓವರ್ ಇದೆ, ಅದು ತುಂಬ ಸಣ್ಣದು ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಓವರ್ಟೇಕ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಇಲ್ಲಿ ಯಾವಾಗ್ಲೂ. ಮತ್ತು ರೀಸೆಂಟ್ ಫ್ಲೈಓವರೇ ಅದು ಯಾಕೆ ಹಂಗೆ ಮಾಡಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಗಾಡಿ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ. ಬೆಂಗಳೂರಲ್ಲಿ ಕಂಟಿನ್ಯೂಸ್ ಮಳೆ ಆಗ್ತಿದೆ, ಆಲ್ಮೋಸ್ಟ್ ಎವ್ರಿ ಡೇ ಬರ್ತಾ ಇದೆ. ನಾನೊಂದು 3-4 ಡೇಸ್ ಆಯ್ತು ಅನ್ಸುತ್ತೆ ವಾಶ್ ಮಾಡಿಸಿ ನಿಲ್ಲಿಸಿದ್ದೆ. ಡೈರೆಕ್ಟಾಗಿ ಮಳೆ ಹೊಡೆಯಲ್ಲ. ಅಲ್ಲಿ ಪಕ್ಕ ನಮ್ಗೆ ನಿಲ್ಲಿಸ್ತೀನಲ್ಲ, ಅಲ್ಲಿ ಪಕ್ಕ ಒಂದು ಕಾಂಪೌಂಡ್ ಇದೆ. ಆ ಕಾಂಪೌಂಡ್ ಮೇಲೆ ಹೊಡಿಯೋತ್ತಲ್ಲ, ಅಲ್ಲಿಂದ ಸಿಡಿದು ಇಲ್ಲಿ ಫುಲ್ ಬೈಕ್ ಗಲೀಜಾಗ್ಬಿಡತ್ತೆ. ಈಗ ಬೆಳಗ್ಗೆ ವಾಶ್ ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡೆ. ಅಲ್ಲಿ ಹೋದೆ, ವಾಶ್ ಹತ್ರ ಫುಲ್ 3-4 ಕಾರ್ ನಿಂತಿತ್ತು. ಅವ್ನು ಲೇಟ್ ಆಗುತ್ತೆ ಅಂದ, ಕೊಟ್ಬಿಟ್ಟು ಹೋಗಿ ಬೈಕ್ ಆಮೇಲೆ ಒಂದು ಇಸ್ಕೊಡಿ ಅಂದ. ಸುಮ್ಮನೆ ಅಲ್ಲಿ ಕೊಟ್ಟರೆ ಒಂದು ಅರ್ಧ-ಮುಕ್ಕಾಲು ಗಂಟೆ ಮಿನಿಮಮ್ ಮಾಡ್ತಾನೆ ಅವನು ವಾಶ್ ಮಾಡೋಕ್ಕೆ. ಅದಕ್ಕೆ ಹಂಗೆ ಬಂದ್ಬಿಟ್ಟೆ, ಸುಮ್ಮನೆ ಲೇಟ್ ಆಗ್ಬಿಡುತ್ತೆ ಅಂತ. ಅಯ್ಯಬ್ಬಾ, ನೆನ್ನೆ ಬರಲ್ಲ ಅಂದ್ಕೊಂಡಿದ್ದೆ ಮಳೆ ಬೆಂಗಳೂರಲ್ಲಿ. ಆದರೆ ಮಧ್ಯರಾತ್ರಿ ಸಿಕ್ಕಾಪಟ್ಟೆ ಬಂತು ಮಳೆ. ಮಲಗಿದ್ದೆ ನಾನು, ಹೆಸರಾಯಿತು, ಅಷ್ಟು ಜೋರಾಗಿ ಬರ್ತಾಯಿತ್ತು ಮಳೆ ಹೊರಗಡೆ. ಒಂದು 2-2:30 ಹಂಗೆ ಸಿಕ್ಕಾಪಟ್ಟೆ ಹೊಡಿತಾಯ್ತಪ್ಪ ಮಳೆ. ನೋಡಿ, ರೋಡಲ್ಲಿ ಬರೀ ಈ ಥರ ಕಂಟೈನರ್ ಗಾಡಿಗಳೇ ಸಿಕ್ಕಾಪಟ್ಟೆ ನೋಡಿರ್ತಾವೆ. ಹುಷಾರಾಗಿರಬೇಕು. ಆಮೇಲೆ ಅವ್ರು ಪಾಪ ಫಾಸ್ಟಾಗೂ ಹೋಗೋಕ್ಕಾಗಲ್ಲ. ಅವ್ರು ನೋಡ್ಕೊಂಡು ಸೆಕೆಂಡ್ ಗೇರಲ್ಲೇ, ಥರ್ಡ್ ಗೇರಲ್ಲಿ ನಿಧಾನಕ್ಕೆ ಹೋಗ್ತಾ ಇರ್ತಾರೆ. ಹಾಗಾಗಿ ಸ್ಲೋ ಮೂವಿಂಗ್ ಟ್ರಾಫಿಕ್ಕು. ಇವತ್ತು ಪ್ಲೆಸೆಂಟ್ ಆಗಿದೆ ವೆದರು. ತೀರಾ ಸೆಕೆನೂ ಇಲ್ಲ, ಚಳಿನೂ ಇಲ್ಲ. ಹಾಗೆ ಸ್ವಲ್ಪ ಲೈಟಾಗಿ ಹ್ಯೂಮಿಡಿಟಿ ಇದೆ. ಮಳೆ ಬರ್ಬೋದು ಈಗ ಮತ್ತೆ ಸ್ವಲ್ಪ ಹೊತ್ತರಲ್ಲಿ. ಅಷ್ಟೊತ್ತಿಗೆ ಮನೆಗೆ ಹೋಗ್ಬಿಡ್ಬೇಕು. ನಿಧಾನಕ್ಕೆ ಮೋಡ ಆಗ್ತಾಯಿದೆ ನೋಡಿ ಈ ಕಡೆ ಎಲ್ಲ. ನಮ್ಮನೆ ಹತ್ರ ಇಷ್ಟೊಂದೇನು ಮೋಡ ಇರಲಿಲ್ಲ. ಆದರೆ ಬಿಸಿಲಿಲ್ಲ ಇವತ್ತು, ಬೆಳಗ್ಗೆಯಿಂದ ಕಡಿಮೆ ಬಿಸಿಲು. ಫುಲ್ ಮೋಡ ಕವರ್ ಆಗಿಬಿಟ್ಟಿದೆ. ಫೋನ್ ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸ್ಕೂಟಿಲಿ.
ರೀಚ್ ಆದೆ ಮನೆ ಹತ್ರ ಟೆಕ್ ಪಾರ್ಕ್. ಎಂಟ್ರೆನ್ಸ್ ಗೇಟು. ಇಲ್ಲಿ ಇದನ್ನು ಚೆಕ್ ಮಾಡ್ತಾರೆ, ID ಕಾರ್ಡು ಇಲ್ಲ ಸ್ಟಿಕ್ಕರ್ ಇರಬೇಕು. ಮಳೆ ಎಲ್ಲ ಬಂದಿದೆಯಲ್ಲ, ಸ್ವಲ್ಪ ಗ್ರೀನ್ ಇದೆ. ಇನ್ನೊಂದೆರಡು ಮಳೆ ಬೀಳ್ಬೇಕು, ಇನ್ನೊಂದು 2 ವಾರ ಆದಮೇಲೆ ಬಂದರೆ ಫುಲ್ ಗ್ರೀನ್ ಇರುತ್ತೆ ಮನೆ ಹತ್ರ ಒಳಗಡೆ. ಸೂಪರಾಗಿ ಮೇಂಟೈನ್ ಮಾಡ್ಯಾರ ಗುರು ಏನೇ ಆದ್ರೂ ಇದನ್ನು. ಇಲ್ಲಿ ಹಳೆ ಬಿಲ್ಡಿಂಗ್ ಇತ್ತು, ಅದನ್ನು ಹೊಡೆದಾಕಿ ರೀಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲಿ ನಮ್ಮ ಆಫೀಸ್ ಇಲ್ಲೇ ರೈಟ್ ಸೈಡು. ಹೊಸ ಬೋರ್ಡೆಲ್ಲ ಹಾಕ್ಬಿಟ್ಟಿದ್ದಾರೆ. ಓಕೆ ಗಾಯ್ಸ್, ಇವಾಗ ಪಾರ್ಕ್ ಮಾಡೋದಷ್ಟೇ. ಪಾರ್ಕ್ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸಿಗ್ತೀನಿ. ನಮ್ಮದು ಇದೊಂದು ಬ್ಲಾಕು, ಅದೊಂದು ಬ್ಲಾಕು, ಅದೊಂದು ಬ್ಲಾಕು, 3 ಬ್ಲಾಕ್ ಇದೆ ನಮ್ಮ ಆಫೀಸು. ಸೊ ಟೈಮು 1:15. ಆದರೆ ಬಂದಿದ್ದ ಕೆಲಸ ಆಗಲಿಲ್ಲ. ಮೈಕ್ರೋಸಾಫ್ಟ್ ಅವ್ರದ್ದು ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಗುರು. ಯೂಸ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ, ಬರೀ ಪ್ರಾಬ್ಲಮ್ಗಳೇ ಅದು. ಮೈಕ್ರೋಸಾಫ್ಟ್ ಏನೇ ಯೂಸ್ ಮಾಡಿದ್ರು ಅವ್ರದ್ದು ಆಫೀಸ್ 365 ಎಲ್ಲದು ವೇಸ್ಟೇ ಅದು. ನನ್ನ ಅಕೌಂಟಿಗೆ ನಾನೇ ಲಾಗಿನ್ ಆಗೋಕ್ಕಾಗ್ತಾಯಿಲ್ಲ, ಅಷ್ಟು ಸೆಕ್ಯೂರಿಟಿ ಕೊಡ್ತಾರೆ. ಅಂದರೆ ಮೈಕ್ರೋಸಾಫ್ಟ್ ಆಫೀಸ್ 365 ಏನಿದೆ ಎಲ್ಲದು ವೇಸ್ಟೇ ಅದು. ಅದು ಯಾಕೆ ಇನ್ನೂ ಥರ ಔಟ್ಡೇಟೆಡ್ ಅನ್ಸೋದೆ ನನಗೆ ನೋಡಿದ್ರೆ. ಈ ಗೂಗಲ್ ಅವ್ರದ್ದೆಲ್ಲ ಎಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ಸು, ಆದರೂ ಯಾಕೆ ಇನ್ನೂ ಮೈಕ್ರೋಸಾಫ್ಟ್ ಯೂಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ನನಗೂ. ಎಷ್ಟು ಸೆಕ್ಯೂರಿಟಿ ಕೊಡ್ತಾರೆ ಅಂದರೆ ನನ್ನ ಅಕೌಂಟಿಗೆ ನಾನೇ ಲಾಗಿನ್ ಆಗೋಕ್ಕಾಗ್ತಾಯಿಲ್ಲ. ಆಮೇಲೆ ಮೊನ್ನೆ ಮೈಕ್ರೋಸಾಫ್ಟ್ ಇದಕ್ಕೆ ಸಪೋರ್ಟಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ. ಅವರು ಏನೂ ಮಾಡೋಕ್ಕಾಗಲ್ಲ, ಅದನ್ನು ಫುಲ್ಲು ಇದನ್ನು ಮಾಡಿಬಿಟ್ಟಿದ್ದಾರೆ, ಆಟೋಮೇಟ್ ಮಾಡಿಬಿಟ್ಟಿದ್ದಾರೆ. ಹಂಗಾಗೋದು ಇವ್ರು ಏನು ಮ್ಯಾನ್ಯುವಲಿ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಆಟೋಮೇಟೆಡ್. ಅದು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಈಗ ಸ್ವಲ್ಪ ವೆಯ್ಟ್ ಮಾಡಬೇಕು. ಯಾರೋ ಒಬ್ರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ಅವರು ಯಾಕೋ ಕಟ್ ಮಾಡ್ತಾರೆ. ಮೀಟಿಂಗಲ್ಲಿ ಏನಾರು ಇದ್ರು ಅನಿಸುತ್ತೆ. ಮನೆಗೆ ಹೋಗಿ ಕಾಲ್ ಮಾಡ್ತೀನಿ. ಈಗ ಮಳೆ ಬರೋಂಗಾಗಿದೆ, ಬೇಗ ಹೋಗೋಣ ಮನೆಗೆ. ಆಡಿ ಎಲೆಕ್ಟ್ರಿಕ್ ಇಟ್ರಾನ್ Q5 ಇದೆ, ಎಲೆಕ್ಟ್ರಿಕ್ ಅಷ್ಟೇ ಅದು. ಇದು ಹಿಲ್ಟನ್ ಹೋಟೆಲು. ಇಲ್ಲಿಂದ ಅಲ್ಲಿವರೆಗೂ ಇದ್ರ ಪಕ್ಕನೂ ಒಂದಿದೆ, ಸಖತ್ತಾಗಿದೆ ಹೋಟೆಲ್ ನೋಡು. ಅದು ಹಿಲ್ಟನ್ನೇ, ಸಖತ್ತಾಗಿದೆ ಹೋಟ್ಲ್. ಇದು ಹೊಸ ಹೋಟ್ಲಲ್ಲ, ಸೂಪರಾಗಿ ಮಾಡಿದ್ದಾರೆ. ನಾನು ಆಫೀಸಲ್ಲಿದ್ದಾಗ ಒಂದು 2-3 ಸತಿ ಬಂದಿದೆ ಇಲ್ಲಿಗೆ. ನೋಡಿ ಇದೆ ಮನೆ ಹತ್ರ ಟೆಕ್ ಪಾರ್ಕು. ಇಲ್ಲಿಂದ ಸ್ವಲ್ಪ ಬ್ರೀಫಾಗಿ ಕಾಣುತ್ತೆ, ನಾ ಆ ಕಡೆ ಸೈಡಿಂದೆಲ್ಲ ಕಾಣಲ್ಲ. ಇಲ್ಲೂ ಏನೋ ದೊಡ್ಡದಾಗಿ ಏನೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಈಗ. ಚೆನ್ನಾಗಿ ಫಾಸ್ಟಾಗೆ ನಡೀತಾ ಇದೆ ಕೆಲಸ. ಇದು ಮೆಟ್ರೋದು ಲಾಸ್ಟ್ ಟೈಮ್ ಬಂದಾಗ ಇದೇನೂ ಇರಲೇ ಇಲ್ಲ. ಸಿಕ್ಕಾಬಟ್ಟೆ ಬ್ಯುಸಿ ರೋಡಲ್ಲ ಇದು, ಬೇಗ ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ ಅವರಿಗೆ. ರಾತ್ರಿ ಹೊತ್ತು ಮೋಸ್ಟ್ಲಿ ಒಂದು ಲೇನು ಬ್ಲಾಕ್ ಮಾಡಿರ್ತಾರೆ, ಈ ಕಡೆ ಎಲ್ಲ ಆ ಕಡೆ ಬ್ಲಾಕ್ ಮಾಡಿ ಒಂದು ಕಡೆ ಮಾತ್ರ ಹೋಗ್ಬಿಟ್ಟು ಬೇಗ ಮಾಡ್ಕೊತಾ ಇದ್ದಾರೆ ಕೆಲಸಗಳನ್ನ.
ಅದು ದೊಡ್ಡದೊಂದು ಇದ್ರದ್ದು ಬರುತ್ತೆ, ಕ್ರೇನ್ ಬರುತ್ತಲ್ಲ, ಅದು ಹಿಂಗೆ ಸೈಡಿಗೆ ನಿಲ್ಸ್ಕೊತಾರೆ ಹಿಂಗೆ, ಹಂಗಾಗಿ ರೋಡ್ ಬ್ಲಾಕ್ ಮಾಡ್ತಾರೆ ಅನ್ನಿಸ್ತಿ ಇದು. ಈಗ ಮೇಲ್ಗಡೆನೇ ತೊಗೊಂಡ್ಬಿಡ್ತೀನಿ, ಆವಾಗಲೇ ಬಂದಿದ್ದು ರೋಡಲ್ಲಿ ಹೋಗಲ್ಲ. ಅಯ್ಯೋ ಏನಪ್ಪ ಇದು, ಕ್ಲೋಸೇ ಮಾಡಿಬಿಟ್ಟಿದ್ದಾರೆ ಇದನ್ನು. ಓ, ಈ ಕಡೆಯಿಂದ ಕರೆಕ್ಟ್ ಕ್ಲೋಸ್ ಮಾಡಿದ್ದಾರೆ, ಆ ಕಡೆಯಿಂದ ಮಾತ್ರ ಇರೋದು. ಈಗ ಜ್ಞಾಪಕ ಆಯ್ತು ನನಗೆ. ಕ್ಲೋಸ್ ಆಗಿ ಸುಮಾರು ದಿವಸ ಆಯ್ತದು. ನಮಗೆ ಆಫೀಸಿಂದ ಮೇಲೂ ಕಳಿಸಿದ್ರು, ನನಗೆ ಮರ್ತೋಗ್ಬಿಟ್ಟಿತ್ತು. ಹಿಂಗೆ ಹೋಗ್ಬೇಕು, ನೋಡೋಣ. ಹೋಪ್ ದೇರ್ ಇಸ್ ನೋ ಟ್ರಾಫಿಕ್ ಎನಿವೇರ್. ವೆದರ್ ಸಖತ್ತಾಗಿದೆ, ಬಿಸಿಲಿಲ್ಲ, ಮಳೆ ಬರೋ ಥರ ಆಗಿದೆ, ಸಖತ್ತಾಗಿದೆ ವೆದರ್. ಸಂಜೆ ಒಂದು 5 ಗಂಟೆ ಅನಿಸ್ತಾ ಇದೆ, ಮಧ್ಯಾಹ್ನ 1 ಗಂಟೆ ಅಂತ ಅನಿಸ್ತಾ ಇಲ್ಲ. ಫುಲ್ ಜಾಮ್ ಆಗ್ಬಿಟ್ಟಿದೆ ಗುರು ಇಲ್ಲಿ. ಮೋಸ್ಟ್ಲಿ ಲೆಫ್ಟಿಗೆ ಹೋಗೋಕ್ಕೆ ಜಾಮ್ ಇದೆಯಾ, ಹೆಂಗೆ ಇದು? ಎರಡು ಕಡೆ ಜಾಮ್ ಇದೆ, ಏನು ಮಾಡಲಿ? ಲೆಫ್ಟ್ ತೊಗೊಂಡ್ರೆ ಬೆಲ್ ರೋಡ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಡ್ಬೋದು, ಲೆಫ್ಟ್ ಹೋಗೋದೇ ಬೆಟರ್ ಅನಿಸುತ್ತೆ. ಇದು ಮೋಸ್ಟ್ಲಿ ಅಲ್ಲಿವರೆಗೂ ಫುಲ್ ಜಾಮ್ ಇದೆ ಇದು. ಬೆಲ್ ರೋಡಲ್ಲಿ ಯಾರ ಫ್ರೆಂಡ್ಸ್ ಸಿಗ್ತಾರೆ, ಒಂದು ಟೀ ಕುಡ್ದು ಮನೆಗೆ ಹೋಗೋಣ. ಏನು ಊಟ ಮಾಡೋಂಗಾಗಿಲ್ಲಪ್ಪ ನನಗೆ, ಊಟ ಸ್ಕಿಪ್ಪೆ, ಡೈರೆಕ್ಟ್ ಡಿನ್ನರ್ ಇವತ್ತು, ಹಾಗಾಗಿ ಟೀ ನಡೆಯುತ್ತೆ ಇಷ್ಟೊತ್ತಿಗೆ. 1:30 ಟೈಮು. ಲೆಫ್ಟಿಂದ ಹೋಗೋಣ. ಇಲ್ಲಿ ಹೋಗೋಕ್ಕೆ ಭಯ ಗುರು, ಪಂಚರ್ ಆಗ್ಬಿಡ್ತವೆ. ಅದು ಮಳೆಗಳು ಸ್ಕ್ರೂಗಳೆಲ್ಲ ಬಿದ್ದಿರ್ತವೆ ಈ ಕಡೆ ಸೈಡು. ಇದು ಬೇರೆ ಸಾಫ್ಟ್ ಟೈರ್ಸಾ, ಬೇಗ ಪಂಚರ್ ಆಗ್ಬಿಡ್ತವೆ ಈಸಿ. ಇಲ್ಲಿ ನಾವು ಲೆಫ್ಟ್ ಹೋಗ್ಬಿಡೋಣ. ಸ್ಟ್ರೈಟ್ ಹೋದರೆ ಮತ್ತೆ ಅದೇ ರೋಡಿಗೆ ಜಾಯ್ನ್ ಆಗುತ್ತೆ, ಏನು ಉಪಯೋಗ ಇಲ್ಲ, ಅದು ಫುಲ್ ಜಾಮ್ ಆಗಿದೆ. ಬೆಲ್ ರೋಡ್ ಹತ್ರ ಒಂದು 2 ರೋಡು, ಈ ರೋಡು ಆಮೇಲೆ ಇನ್ನೊಂದು IIM ಹತ್ರ ಒಂದು ರೋಡ್ ಇದೆ. 2 ಸಖತ್ತಾಗಿದೆಪ್ಪ. ಹಳೆ ಮರಗಳು ಏನೂ ಮಾಡಿಲ್ಲ, ಹಂಗೆ ಉಳಿಸ್ಕೊಂಡಿದ್ದಾರೆ. 2 ರೋಡು ನೋಡಿ ಎಷ್ಟು ಗ್ರೀನ್ ಇದೆ ಫುಲ್ ಇದು. ನೋಡಿ ಈ ರೋಡನ್ನು ಏನು ಸಖತ್ತಾಗಿದೆ. ಎಲ್ಲ ತುಂಬ ಹಳೆ ಮರಗಳು ಇವೆಲ್ಲ, ಫುಲ್ ಕ್ಲೋಸ್ ಆಗಿಬಿಟ್ಟಿದೆ ಮೇಲ್ಗಡೆ. ನಮ್ಮ ಕಾಲೇಜ್ ಟೈಮಲ್ಲಿ ಇದ್ದಾಗ ಬೆಲ್ ರೋಡಿಗೆ ತುಂಬ ಬರ್ತಾಯಿದ್ವಿ, ಈಗ ಸ್ವಲ್ಪ ಕಡಿಮೆನೇ ಕಡೆ ಬರೋದು. ರಾಮಯ್ಯ ಕಾಲೇಜು. ಟೀ ಕುಡಿಯೋಣ ಅಂತ ಅಂದ್ಕೊಂಡೆ, ಯಾರಿಗಾರ ಫ್ರೆಂಡಿಗೆ ಫೋನ್ ಮಾಡಿ, ಸುಮ್ಮನೆ ಯಾಕೆ ಬೇಡ, ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ಲ್ಯಾಪ್ಟಾಪ್ ಬೇರೆ ಇದೆ ಬ್ಯಾಗಲ್ಲಿ, ರೈನ್ ಗೇರ್ಸ್ ಏನೂ ಇಲ್ಲ, ಮನೆಗೆ ಹೋಗ್ಬಿಡೋಣ, ಅಲ್ಲೇ ಮನೆ ಹತ್ರ ಏನಾರ ಕುಡಿದ್ರೆ ಆಯಿತು. ಹಾಂ, ಇದು ಇನ್ನೊಂದು ರೋಡ್ನ ಹಿಡಿದು ನೋಡಿ, ಇದೇ ಸಖತ್ತಾಗಿದೆ ರೋಡು. ಎಲ್ಲ ಮರಗಳೂ ಆಲ್ಮೋಸ್ಟ್ ಒಂದೇ ಟೈಮಿಗೆ ಹಾಕಿದ್ರು ಅನ್ಸುತ್ತೆ, ಹಿಂದೆ ಯಾರೋ ಅಥವಾ ಗೌರ್ಮೆಂಟರೇ ಹಾಕಿದ್ರೇನೋ ಅವಾಗ. ಏನು ಸಖತ್ತಾಗಿದೆ ಗುರು ಈ ರೋಡು. ಮಳೆ ಬಂದಾಗೂ ಸಖತ್ತಾಗಿರತ್ತೆ ಇಲ್ಲಿ ಬರೋಕ್ಕೆ. ಈ ಕಡೆ 2 ಕಾಲೇಜ್ ಪ್ರಾಪರ್ಟಿ. ಸಣ್ಣ ಗಾಳಿ ಹೊಡಿತಾ ಇದೆ, ಮೋಸ್ಟ್ಲಿ ಅಕ್ಕಪಕ್ಕ ಎಲ್ಲೋ ಮಳೆ ಆಗ್ತಾ ಇದೆ.
ನೋಡಿ ಅಂಕಲ್ ಹಿಂಗೆ ಕೂತಿದ್ದಾರೆ ಏತರ್ 450 ಮೇಲೆ ಫುಲ್ ಹಿಂದೆ ಸೀಟಲ್ಲಿ ಕೂತಿದ್ದಾರೆ ಗುರು. ಏನೋ ಅನ್ಕೊಂಬಿಟ್ಟಿದ್ದಾರೆ ಅಂಕಲ್ ಅದನ್ನು. ಇಲ್ಲಿಂದ ಮಹಾಲಕ್ಷ್ಮಿ ಲೇಟ್ ಒಳಗಡೆಯಿಂದ ಹೋಗ್ಬಿಡ್ತೀನಿ. ಒಂದು ಶಾರ್ಟ್ ಕಟ್ ಗೊತ್ತು ನನಗೆ, ಡೈರೆಕ್ಟಾಗಿ ಸಿಗ್ನಲ್ ಎಲ್ಲ ಅವಾಯ್ಡ್ ಮಾಡಿಬಿಡುತ್ತೆ. ಓಕೆ ಗೈಸ್, ನಾನು 5-10 ಮಿನಿಟ್ಸಲ್ಲಿ ಹೋಗ್ತೀನಿ, ಮನೆಗೆ ರೀಚ್ ಆಗ್ತೀನಿ. ಸೊ ಇಟ್ ವಾಸ್ ಅ ವೆರಿ ಸ್ಮಾಲ್ ವ್ಲಾಗ್. ಸಿ ಯು ಆಲ್ ಇನ್ ಅನದರ್ ವ್ಲಾಗ್. ಬೈ ಬೈ, ಟೇಕ್ ಕೇರ್.